This is Wajia Khanam, Rural High School, Kerevilchi. In the last class, we are discussed about some chemical equations as well as the balancing of chemical equation. In this chapter, in this 10th standard chemistry chapter, that is chemical reaction and equation, today let us study about the different types of chemical reaction. So, here there are about 4 types of chemical reaction. ಈ chemical reactions 4 ರೀತಿಯ chemical reactions ಇದಾವೆ. ಅದನ್ನು one by one ನಾವು ಸ್ಟಡಿ ಮಾಡೋಣ. First one is combination reaction. Second one is decomposition reaction. Third one is displacement reaction, and the fourth one is double displacement reaction. Okay, so now let us study about the first reaction, that is combination reaction. So combination, the reaction itself defines the combination should take place. The reaction, the chemical reaction in which the combination of the reactant takes place. So such kind of reaction is called the combination reaction. ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಪ್ರಾಡಕ್ಟನ್ನು ಸಿಗತ್ತೆ ನಮಗೆ. ಯಾವ ರೀತಿ ಸಿಗತ್ತೆ? 2 ಅಥವಾ 2ಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ ಕಂಬೈನ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡಿದರೆ ಇಂಥ ರಿಯಾಕ್ಷನಿಗೆ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ ದಿಸ್ ಕೆಮಿಕಲ್ ರಿಯಾಕ್ಷನ್ ಎ ಸಿಂಗಲ್ ಪ್ರಾಡಕ್ಟ್ ಈಸ್ ಫಾರ್ಮ್ ಬೈ ದ ಕಾಂಬಿನೇಷನ್ ಆಫ್ 2 or more ರಿಯಾಕ್ಟೆಂಟ್. ಸೊ ಡೆಫಿನೇಷನನ್ನು ಬರ್ಕೊಳ್ಳೋಣ. ಎ ಸಿಂಗಲ್ product is formed by the combination of two or more reactants. ಇದಕ್ಕೆ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಕಾಂಬಿನೇಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ, 2ಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ ಕಂಬೈನ್ ಆಗುತ್ತೆ ಮತ್ತು ನಮಗೆ ಸಿಂಗಲ್ ಒಂದೇ ಒಂದು ಪ್ರಾಡಕ್ಟನ್ನು ಕೊಟ್ಟರೆ ಅಂಥ ರಿಯಾಕ್ಷನಿಗೆ ನಾವು ಕಾಂಬಿನೇಷನ್, ಯಾಕಂದರೆ ಇಲ್ಲಿ ಕಾಂಬಿನೇಷನ್ ಆಗುತ್ತೆ, ಜಾಯಿನ್ ಆಗುತ್ತೆ, 2 ರಿಯಾಕ್ಟೆಂಟ್ ಕಂಬೈನ್ ಆಗುತ್ತೆ. ಎಕ್ಸಾಂಪಲ್ಸನ್ನು ನೋಡಿದರೆ ಇನ್ನೂ ನಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಕಾರ್ಬನ್ C+O2 gives ಕಾರ್ಬನ್ ಡೈಆಕ್ಸೈಡ್. ಈ ರೀತಿ ಕಾರ್ಬನ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿದೆ. ಸಿ ಹಿಯರ್ ದ ಕಾರ್ಬನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಆ್ಯಂಡ್ ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ಇನ್ ದ ಸೇಮ್ ವೇ ವೆನ್ ಹೈಡ್ರೋಜನ್ ಗ್ಯಾಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಇಟ್ ಗಿವ್ಸ್ ವಾಟರ್. And in this way we see number of examples like when calcium oxide combine with water it gives calcium hydroxide plus heat. ಈ ರೀತಿ ಇಲ್ಲಿ ಕ್ಯಾಲ್ಶಿಯಂ ಆಕ್ಸೈಡನ್ನು ಕ್ವಿಕ್ ಲೈಮ್ ಅಂತಲೂ ಕರಿತೀವಿ. ವಿ ಕಾಲ್ಡ್ ಇಟ್ ಆ್ಯಸ್ ಕ್ವಿಕ್ ಲೈಮ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತಲೂ ಬರೀಬೋದು. ಇದನ್ನು ನೀವು ಸ್ಲೇಕ್ಡ್ ಲೈಮ್, ಅನದರ್ ನೇಮ್ ಆಫ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡಿನ ಅನದರ್ ನೇಮ್, ಇನ್ನೊಂದು ಹೆಸರು, ಅನದರ್ ನೇಮ್ ಆಫ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ಸ್ಲೇಕ್ ಲೈಮ್. ವೆರಾಸ್ ಕ್ಯಾಲ್ಶಿಯಂ ಆಕ್ಸೈಡ್ ಅಂತಲೂ ನೀವು ಬರೀಬೋದು ಅಥವಾ ಕ್ಯಾಲ್ಶಿಯಂ ಆಕ್ಸೈಡಿಗೆ ಕ್ವಿಕ್ ಲೈಮ್ ಅಂತಲೂ ನಾವು ಕರಿತೀವಿ. ಈ ರೀತಿ ಬೇರೆ ಬೇರೆ ಹೆಸರನ್ನು ಸಹ ನಾವು ಇಟ್ಟಿರ್ತೀವಿ. ಈಗ ಇಲ್ಲಿ ನೋಡಿ, ಇಲ್ಲಿ ಸೊ
ಹಿಯರ್ ದ ಕಾರ್ಬನ್ ಕಂಬೈನ್ ವಿತ್ ಆಕ್ಸಿಜನ್ ಫಾರ್ಮಿಂಗ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಎಷ್ಟು ರಿಯಾಕ್ಟೆಂಟ್ ಇದೆ? ಒಂದಕ್ಕಿಂತ ಜಾಸ್ತಿ ಇದೆ. ಕಾರ್ಬನ್ ಇದೆ, ಆಕ್ಸಿಜನ್ ಇದೆ, ಎರಡು ಕಂಬೈನ್ ಆಗಿದೆ. ಇಲ್ಲಿ ಕಂಬೈನ್ ಆಗಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅದು ಕೊಡ್ತಾ ಇದೆ. ಸಿಂಗಲ್ ಒಂದು ಪ್ರಾಡಕ್ಟನ್ನು ಕೊಡ್ತಾ ಇದೆ. ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ವಾಟರ್ ಕೊಡ್ತಾ ಇದೆ. ಸಿಂಗಲ್ ಒಂದೇ ಒಂದು ಪ್ರಾಡಕ್ಟನ್ನು ಕೊಡ್ತಾ ಇದೆ. ಅದೇ ರೀತಿ ಕ್ಯಾಲ್ಶಿಯಂ ಆಕ್ಸೈಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ನಮಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕೊಡ್ತಾ ಇದೆ. ಈ ರೀತಿ ನಮಗೆ ಒಂದೇ ಒಂದು ಪ್ರಾಡಕ್ಟ್ ಸಿಕ್ಕಿದರೆ ಇದಕ್ಕೆ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಷ್ಟು ಕ್ಲಿಯರ್ ಆಯ್ತಲ್ಲ? ಕಾಂಬಿನೇಷನ್ ಅಂದರೆ ಎರಡಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ ಕಂಬೈನ್ ಆಗಿ ಒಂದೇ ಸಿಂಗಲ್ ಪ್ರಾಡಕ್ಟನ್ನು ಕೊಟ್ಟರೆ ಅಂಥ ರಿಯಾಕ್ಷನಿಗೆ ನಾವು ಕಾಂಬಿನೇಷನ್ ರಿಯಾಕ್ಷನ್. ದ ರಿಯಾಕ್ಷನ್ ಇನ್ ವಿಚ್ ಎ ಸಿಂಗಲ್ ಪ್ರಾಡಕ್ಟ್ ಈಸ್ ಫಾರ್ಮ್ ಬೈ ದ ಕಾಂಬಿನೇಷನ್ ಆಫ್ 2 or more reactant is called a combination reaction. So these are the some examples. ಇಲ್ಲಿ ಒಂದು ಥಿಂಗನ್ನು ನೀವು ಅಬ್ಸರ್ವ್ ಮಾಡಿರಿ. ಕಾಂಬಿನೇಷನ್ ರಿಯಾಕ್ಷನ್ ಆಗುವಾಗ ಇಲ್ಲಿ ಹೀಟು ಸಹ ಲಿಬ್ರೇಟ್ ಆಗಿದೆ, ಹೌದಲ್ಲ? ಪ್ಲಸ್ ಹೀಟ್ ಅಂತಲೂ ಬರ್ತಿದ್ದೀನಿ. ಸೊ ಇನ್ ಎ ಕೆಮಿಕಲ್ ರಿಯಾಕ್ಷನ್, if heat is liberated, then such kind of chemical reaction is called exothermic reaction. Exothermic means the liberation of heat. Exothermic means the liberation of heat. ಒಂದು ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಉಷ್ಣ ಅಂದರೆ ಹೀಟ್ ಅಂತ ಕರಿತೀವಲ್ಲ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಗ ನಾವು ಕಾಂಬಿನೇಷನ್ ಜೊತೆಗೆ ಇದನ್ನು ಸಹ ಓದ್ತೀವಿ. ಯಾಕಂದರೆ ಕೆಲವು ಸಲ ಕಾಂಬಿನೇಷನ್ ರಿಯಾಕ್ಷನ್ ಆಗುವಾಗ ಹೀಟ್ ಏನಾಗುತ್ತೆ? ಹೀಟ್ if heat is liberated during a chemical reaction, is called exothermic reaction. ಎಕ್ಸೋ ಅಂದರೆ ಲಿಬ್ರೇಟ್ ಅಂತ, ಹೊರಗೆ, ಔಟ್ಸೈಡ್, ಲಿಬ್ರೇಟ್ ಆಗೋದು, ಹೊರಗೆ ಹೋಗೋದು. ಎಕ್ಸೋ ಮೀನ್ಸ್ ಔಟ್ ಆ್ಯಂಡ್ ಥರ್ಮೋ ಮೀನ್ಸ್ ಹೀಟ್. ಇನ್ನು ಇಲ್ಲಿ ಏನು ಹೊರಗೆ ಹೋಗ್ತಾ ಇದೆ? ಹೀಟ್ ಹೊರಗೆ ಹೋಗ್ತಾ ಇದೆ, ಹೀಟ್ ಲಿಬ್ರೇಟ್ ಆಗ್ತಾ ಇದೆ. ಯಾವುದರಲ್ಲಿ? ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಹೀಟ್ ಲಿಬ್ರೇಟ್ ಆಗ್ತಾ ಇದೆ. ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುವಾಗ ಹೀಟನ್ನು ಲಿಬ್ರೇಟ್ ಮಾಡಿದರೆ ಅಂಥ ಕೆಮಿಕಲ್ ರಿಯಾಕ್ಷನಿಗೆ ನಾವು ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಇಷ್ಟನ್ನು ನೆನ್ಪಿಟ್ಕೋಬೇಕು. ಎಕ್ಸೋ ಅಂದರೆ ಲಿಬ್ರೇಟ್ ಅಂತ, ಹೊರಗೆ ಹೋಗೋದು ಅಂತ. ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸು ಸಹ ನಾವು ಅದನ್ನು ನೆನ್ಪಿಟ್ಕೋಬೇಕು. ಯಾಕಂದರೆ ಸಾಕಷ್ಟು ಸಲ ಎಕ್ಸಾಮ್ಸಲ್ಲಿ ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ಸು ಕೇಳ್ತಾನೆ, ಕಾಂಬಿನೇಷನಿಗೆ ಎಕ್ಸಾಂಪಲ್ಸ್ ಕೇಳ್ತಾನೆ. ಇದನ್ನು ನೀವು ಕರೆಕ್ಟಾಗಿ ಕರೆಕ್ಟ್ 1 by 1 ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಅನಿಸುತ್ತೆ. ಲೈಕ್ ಎಕ್ಸಾಂಪಲ್ಸನ್ನು ನಾವು ಬರೆಯೋಣ. ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸನ್ನು ನಾವು ಬರ್ನ್ ಮಾಡಿದಾಗ ಹೀಟ್ ಲಿಬ್ರೇಟ್ ಆಗುತ್ತೆ. ಎಕ್ಸಾಂಪಲ್ CH4 + 2O2 gives CO2 + 2H2O. So here another one is there, that is respiration reaction, that is C6H12O6 plus 6O2 gives 6CO2 plus 6H2O plus energy ಅಥವಾ heat ಅಂತ ಬರಿಬೋದು. Here we see the heat is liberated. Here the heat is liberated along with the liberation of these products. The heat is also liberated. This energy is in the form of heat. Here ನೋಡಿ, ಇನ್ನು ಮೀಥೇನ್ ಗ್ಯಾಸನ್ನು, ಇಲ್ಲಿ ನ್ಯಾಚುರಲ್ ಗ್ಯಾಸ್ ಅಂದರೆ ಮೀಥೇನಿಗೆ ನಾವು ನ್ಯಾಚುರಲ್ ಗ್ಯಾಸ್ CH4 ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್ ಈಸ್ CH4. ವೆನ್ ದಟ್ CH4 ಈಸ್ ಬರ್ನ್ಡ್ ಇನ್ ಆಕ್ಸಿಜನ್, ಇಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಹೀಟ್. ಸಾಕಷ್ಟು ಹೀಟನ್ನು, ಉಷ್ಣನ ಹೊರಗೆ ಹಾಕತ್ತೆ.
ಮತ್ತು ನಾವು ರೆಸ್ಪಿರೇಷನ್ ಅಂತ ಗೊತ್ತಿದೆ, ಉಸಿರಾಟ. ಈಗ ನಾವು ಉಸಿರಾಡುವಾಗ ಆಕ್ಸಿಜನ್ ಇನ್ಹೇಲ್ ಮಾಡ್ತೀವಿ. ಆಕ್ಸಿಜನ್ ಇನ್ಹೇಲ್ ಮಾಡುವಾಗ ಆ ಆಕ್ಸಿಜನ್ ನಮ್ಮ ಬಾಡಿ ಒಳಗೆ ಎಂಟ್ರ್ ಆಗುತ್ತೆ. ಇಟ್ ಎಂಟರ್ಸ್ ಇನ್ ಟು ದ ಲಂಗ್ಸ್. ಮೂಗಿನ ಮುಖಾಂತರ ಅದು ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಂದ ಇಡೀ ನಮ್ಮ ದೇಹಕ್ಕೆ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಪ್ರತಿಯೊಂದು ಸೆಲ್ಲಲ್ಲಿ ಆಲ್ರೆಡಿ ಗ್ಲೂಕೋಸ್ ಇರುತ್ತಲ್ಲಿ. ಈ ಗ್ಲೂಕೋಸ್ ಎಲ್ಲಿಂದ ಬಂತು ಮೀಸ್ ಅಂತ ನಿಮಗೆ ಡೌಟ್ ಬರ್ಬೋದು. ನಾವು ಆಹಾರ ತಿಂದುವಾಗ ಆಹಾರ ಡೈಜೆಸ್ಟ್ ಆಗುತ್ತೆ, ಜೀರ್ಣ ಆದಮೇಲೆ ಅದು ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್ ಅದು ರಕ್ತದ ಮುಖಾಂತರ ಎಲ್ಲ ಸೆಲ್ಸಿಗೆ ಅದು ಸೇರ್ಕೊಂಡ್ಬಿಡುತ್ತೆ. ಆಗಲೇ ಆವಾಗ ಅಲ್ಲಿ ಗ್ಲೂಕೋಸ್ ಆಲ್ರೆಡಿ ಆ ಸೆಲ್ಸ್ ಒಳಗಿರುತ್ತೆ. ಈ ಆಕ್ಸಿಜನ್ ನಾವು ಉಸಿರಾಟ ಮಾಡುವಾಗ ಈ ಆಕ್ಸಿಜನ್ ನಮ್ಮ ದೇಹದ ಒಳಗೆ ಹೋಗಿ ಅಲ್ಲಿ ನಾವು ಪ್ರತಿಯೊಂದು ಸೆಲ್ಲಲ್ಲಿ ಗ್ಲುಕೋಸಿಗೆ ಏನು ಮಾಡೋದದು ಹೊಡೆಯುತ್ತೆ. ಗ್ಲುಕೋಸನ್ನು ಹೊಡೆದಾಗ ಸಾಕಷ್ಟು ಹೀಟು ಸಹ ನಾವು ಲಿಬ್ರೇಟ್ ಮಾಡ್ತೀವಿ. ಈ ಎನರ್ಜಿನ ನಮಗೆ ಸಿಗುತ್ತೆ. ಗ್ಲುಕೋಸ್ ಹೊಡೆದಾಗ ಮಾತ್ರ ಎನರ್ಜಿ ರಿಲೀಸ್ ಆಗೋದು. ಈ ಎನರ್ಜಿ ರಿಲೀಸ್ ಆಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಸಹ ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ನಾವು ಲಿಬ್ರೇಟ್ ಮಾಡ್ತೀವಿ. ನಾವು ಉಸಿರು ಆಕ್ಸಿಜನನ್ನು ತೊಗೊಳ್ತೀವಿ. ಉಸಿರು ಬಿಡೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ನಾವು ಉಸಿರು ಬಿಟ್ಟಾಗ ಅದ್ರ ಜೊತೆಗೆ ನೀರಿನ ಅಂಶನೂ ಹೊರಗೆ ಬರುತ್ತೆ. ಈ ಹೀಟ್ ಇದೆಯಲ್ಲ, ದಿಸ್ ಹೀಟ್ ಅಥವಾ ದಿಸ್ ಎನರ್ಜಿ, ಈ ಎನರ್ಜಿ ನಮ್ಮ ಎಲ್ಲ ಸೆಲ್ಸಿಗೆ ಕೆಲಸ ಮಾಡೋಕ್ಕೆ ಸಿಗತ್ತೆ. ಸೊ ದಿಸ್ ಕೈಂಡ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಈಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ. ನಮ್ಮ ದೇಹದೊಳಗೆ ಈ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಈ ಪ್ರೋಸೆಸ್ಸು ನಡೆಯುತ್ತೆ. ಮತ್ತು ಬೇರೆ ಕಡೆ ನೋಡಿದರೆ ನಮ್ಮ ಅಕ್ಕಪಕ್ಕ ನಮ್ಮ ಸರೌಂಡಿಂಗ್ಸಲ್ಲಿ ನೋಡಿದರೆ ಸಾಕಷ್ಟು ವೇಸ್ಟ್ ಬಿದ್ದಿರುತ್ತೆ. ಆ ವೇಸ್ಟು ದಿನ ನಾವು ನೋಡ್ತಾ ಅದೇನಾಗುತ್ತೆ, ಡಿಕಂಪೋಸ್ ಆಗ್ತಾ ಹೋಗುತ್ತೆ. ಆ ಡಿಕಂಪೋಸಿಂಗ್ ಪ್ರೋಸೆಸ್ ಇದೆಯಲ್ಲ, ಅಂದರೆ ಕೊಳೆಯೋ ಪ್ರೋಸೆಸ್ಸು. ಯಾವುದಾದ್ರೂ ವೇಸ್ಟನ್ನು ಅದು ಡಿಕಂಪೋಸ್ ಆಗಬೇಕು ಅಂದರೆ ಸಾಕಷ್ಟು ಉಷ್ಣ ಪ್ರೊಡ್ಯೂಸ್ ಮಾಡತ್ತದು. ಡ್ಯೂ ಟು ದ ಎಕ್ಸೋಥರ್ಮಿಕ್ ರಿಯಾಕ್ಷನ್ ದಟ್ ಡಿಕಂಪೋಸಿಷನ್ ಟೇಕ್ಸ್ ಪ್ಲೇಸ್. ಡಿಕಂಪೋಸಿಷನ್ ಆಗುವಾಗ ಸಹ ಹೀಟ್ ಲಿಬ್ರೇಟ್ ಆಗುತ್ತೆ. ಈ ರೀತಿ ನಾವು ಕೆಲವು ಎಕ್ಸಾಂಪಲ್ಸು ಎಕ್ಸೋಥರ್ಮಿಕ್ಕಿಂದು ಕೊಡ್ಬೋದು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಡಿಕಂಪೋಸಿಷನ್ ಪ್ರೋಸೆಸ್ ಅಥವಾ ಡಿಕಂಪೋಸಿಷನ್ ರಿಯಾಕ್ಷನ್. ಸೆಕೆಂಡ್ ರಿಯಾಕ್ಷನ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು? ಕಾಂಬಿನೇಷನ್ ಆಯಿತು, ಅರ್ಥ ಆಗಿದೆ. ಕಾಂಬಿನೇಷನ್ ಅಂದರೆ ಏನು, ಅದರಲ್ಲಿ ಎಕ್ಸೋಥರ್ಮಿಕ್ ಬರುತ್ತೆ, ಅದು ಅರ್ಥ ಆಗಿದೆ. ಈಗ ಡಿಕಂಪೋಸಿಷನ್ ಅಂದರೆ ಏನು, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಡಿಕಂಪೋಸಿಷನ್ ಅಂದರೆ ಅ ಸಿಂಗಲ್ ರಿಯಾಕ್ಟೆಂಟ್, ಒಂದು ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ or decompose to form more than one product. ಇಲ್ಲಿ ಅದಕ್ಕೆ ಕಾಂಬಿನೇಷನಿಗೆ ಎಕ್ಸಾಕ್ಟ್ ಆಪೋಸಿಟ್ ಇಲ್ಲಿ ನಡೀತಾ ಇರೋದು. ಕಾಂಬಿನೇಷನಲ್ಲಿ ಏನು ನೋಡಿದ್ವಿ ನಾವು? ಒಂದಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ ಕಂಬೈನ್ ಆಗಿ ಒಂದೇ ಒಂದು ಪ್ರಾಡಕ್ಟನ್ನು ಕೊಡುತ್ತೆ. ಬಟ್ ಇಲ್ಲಿ ಆ ರೀತಿ ಅಲ್ಲ. ಕೆಲವು ಸಲ ಕ್ವಶನ್ ಹೆಂಗೆ ಕೇಳ್ತಾನೆ, ವೈ ದ ಕಾಂಬಿನೇಷನ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಡಿಕಂಪೋಸಿಷನ್ ರಿಯಾಕ್ಷನ್, ಅಥವಾ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಂಬಿನೇಷನ್ ಅಥವಾ ಡಿಕಂಪೋಸಿಷನ್ ರಿಯಾಕ್ಷನ್. ಈ ರೀತಿ ಕ್ವಶನ್ಸ್ ಬರುತ್ತೆ ಸಾಕಷ್ಟು ಸಲ. ಯಾಕೆ ಡಿಕಂಪೋಸಿಷನಿಗೆ ನಾವು ಕಾಂಬಿನೇಷನಿಗೆ ಎಕ್ಸಾಕ್ಟ್ ಆಪೋಸಿಟ್ ರಿಯಾಕ್ಷನ್ ಅಂತ ಕರಿತೀವಿ? ಬಿಕಾಸ್ ಇದರಲ್ಲಿ ಏನಾಗುತ್ತೆ, ಅದಕ್ಕೆಲ್ಲ ಉಲ್ಟಾ ಇದರಲ್ಲಾಗುತ್ತೆ. ಇಲ್ಲಿ ಒಂದು ಸಿಂಗಲ್ ರಿಯಾಕ್ಟೆಂಟ್ ಅದು ಬ್ರೇಕ್ ಆಗಿ, ದ ಸಿಂಗಲ್ ರಿಯಾಕ್ಟೆಂಟ್ ಈಸ್ ಬ್ರೇಕ್ ಡೌನ್ ಟು ಗಿವ್ 2 or more ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲನ್ನು ಅರ್ಥ ಮಾಡಿಕೊಂಡ್ರೆ 2H2O ಇದು ಸಿಂಗಲ್ ಒಂದು ರಿಯಾಕ್ಟೆಂಟ್, ಇದು ಬ್ರೇಕ್ ಆಗಿ ಒಂದಕ್ಕಿಂತ ಜಾಸ್ತಿ ನಮಗೆ ಪ್ರಾಡಕ್ಟ್ ಕೊಡುತ್ತೆ. ಇಲ್ಲಿ ಕಾಂಬಿನೇಷನಲ್ಲಿ ಏನು ಓದಿದ್ವಿ? H2 plus O2 gives 2H2O. ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ CO2 gives C plus O2. ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್. ಇಲ್ಲಿ ಸಿಂಗಲ್ ಒಂದೇ ರಿಯಾಕ್ಟೆಂಟ್ ಇರೋದು. ಇಲ್ಲಿ ಒಂದು ರಿಯಾಕ್ಟೆಂಟ್ ಏನಾಗ್ತಾ ಇದೆ, ಇಟ್ ಬ್ರೇಕ್ ಡೌನ್ಸ್ ಟು ಫಾರ್ಮ್ ಮೋರ್ ದ್ಯಾನ್ ಒನ್ ಪ್ರಾಡಕ್ಟ್. ಈ ರೀತಿ ಆಗುತ್ತೆ. ಇಂಥ ರಿಯಾಕ್ಷನ್ಸಲ್ಲಿ ನಾವು ಸಿಂಗಲ್ ರಿಯಾಕ್ಟೆಂಟು ಒಡೆದೋಗಿ ಅದು ಮೋರ್ ದ್ಯಾನ್ ಒಂದು ಪ್ರಾಡಕ್ಟನ್ನು ಕೊಟ್ಟರೆ
ಅಂಥ ರಿಯಾಕ್ಷನಿಗೆ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ಮಚ್ ಮೋರ್ ಎಕ್ಸಾಂಪಲ್ಸ್, ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸನ್ನು ನಾವು ನೋಡೋಣ ಡಿಕಾಂಪೋಸಿಷನಿಗೆ. ಸೊ 2FeSO4 gives Fe2O3 plus SO2 plus SO3. ಇದು ಫೆರಸ್ ಸಲ್ಫೇಟ್, ಇದು ಫೆರಿಕ್ ಆಕ್ಸೈಡ್, ದಿಸ್ ಈಸ್ ಸಲ್ಫರ್ ಡೈಆಕ್ಸೈಡ್, this is sulfur trioxide. Sulfur trioxide. Another one example, calcium carbonate, CaCO3, heat CaO calcium oxide gives plus CO2 gas. Another one is there, 2PbNO3 twice gives 2PbO plus NO2 plus O2. ಇದೇ ರೀತಿ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ, ಬೇಕಿದ್ರೆ ಇನ್ನೂ ನೆಕ್ಸ್ಟ್ ಬರೆಯೋಣ. ಇಲ್ಲಿ ನೋಡಿ, ಫೆರಸ್ ಸಲ್ಫೇಟ್ ಈಸ್ ಎ ಕ್ರಿಸ್ಟಲೈನ್ ಫಾರ್ಮ್, ಅದು ಕ್ರಿಸ್ಟಲ್ಸ್ ಇರುತ್ತೆ. ಫೆರಸ್ ಸಲ್ಫೇಟ್ ಸಾಲ್ಟ್ ಕ್ರಿಸ್ಟಲ್ಸ್. ಇದನ್ನು ನಾವು ಒಂದು ವಾಚ್ ಗ್ಲಾಸಲ್ಲಿ ತಗೊಂಡು ಹೀಟ್ ಮಾಡಿದಾಗ ಅದು ಏನಾಗಿ ಕನ್ವರ್ಟ್ ಆಗುತ್ತೆ, ಫೆರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಇದು ಗ್ರೀನಿಶ್ ಕಲರ್ ಆಗಿರುತ್ತೆ, ಒಂಚೂರು ಗ್ರೀನ್ ಕಲರ್. ಅದು ಹೀಟ್ ಮಾಡ್ದಂಗೆ ಏನಾಗುತ್ತೆ, ಆ ಹೀಟನ್ನು ಅಬ್ಸಾರ್ವ್ ಮಾಡ್ಕೊಳ್ತಾ ಅದು ಫೆರಿಕ್ ಆಕ್ಸೈಡ್ ಆಗುತ್ತೆ. ಮತ್ತು ಎರಡು ಥರ ಗ್ಯಾಸಸ್ಸು ಸಹ ಲಿಬ್ರೇಟ್ ಮಾಡುತ್ತೆ. ಒಂದು ಸಲ್ಫರ್ ಡೈಆಕ್ಸೈಡ್, ಅನ್ನೋದು ಒನ್ ಈಸ್ ಸಲ್ಫರ್ ಟ್ರೈಆಕ್ಸೈಡ್. ಸೊ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ವಾಟ್ ಹ್ಯಾಪನ್ ಈಸ್ the ferrous sulfide when heat this ferrous sulfide crystals will absorb the heat and it liberate ferric oxide, sulfur dioxide and sulfur trioxide gases will liberate it. We should identify, while doing the practicals, we should identify the odor of liberating sulfur dioxide. ಸಲ್ಫರಿನ ವಾಸನೆನ ನಾವು ಆವಾಗ ಅದು ಪ್ರಾಕ್ಟಿಕಲ್ಸ್ ಮಾಡುವಾಗ ಆ ವಾಸನೆ ನಮಗೆ ಗೊತ್ತಾಗುತ್ತೆ, ಗ್ಯಾಸಸ್ ಲಿಬ್ರೇಟ್ ಆಗ್ತಾ ಇದೆ ಅಂತ. ಇಲ್ಲಿ ಒಂದೇ ಒಂದು ನಾವು ರಿಯಾಕ್ಟೆಂಟನ್ನು ತೊಗೊಂಡಿರೋದು ಫೆರಸ್ ಸಲ್ಫೇಟನ್ನು. ನಾವು ಹೀಟ್ ಮಾಡಿದಾಗ ಏನಾಗುತ್ತದು ಫೆರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತು ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಕೊಡುತ್ತೆ, ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸನ್ನು ಕೊಡುತ್ತೆ. ಇಲ್ಲಿ ಒಂದು ರಿಯಾಕ್ಟೆಂಟ್ single reactant breaks or decompose to form more than one product. So such kind of reaction is called decomposition reaction. ಈ ಪ್ರಾಡಕ್ಟ್ ಮಾಡುವಾಗ ಈ ರಿಯಾಕ್ಷನ್ ಮಾಡುವಾಗ ಹೀಟು ಸಹ ಅಬ್ಸಾರ್ಬ್ ಆಗ್ತಾ ಇದೆ. ಅದಕ್ಕೆ ಆಪೋಸಿಟ್ ಇಲ್ಲಿ ನಾವು ಎಕ್ಸೋಥರ್ಮಿಕನ್ನು ಸ್ಟಡಿ ಮಾಡಿದ್ವಿ, ಹೀಟ್ ಲಿಬ್ರೇಟ್ ಆಗುತ್ತೆ ಅಂತ ನೋಡಿದ್ವಿ. ಡ್ಯೂರಿಂಗ್ ದಿಸ್ ಇನ್ ದ ಅಂಡರ್ ಕಾಂಬಿನೇಷನ್ ನಾವು ಹೀಟ್ ಲಿಬ್ರೇಟ್ ಆಗೋ ಕೆಮಿಕಲ್ ರಿಯಾಕ್ಷನ್ಸನ್ನು ಸ್ಟಡಿ ಮಾಡಿದ್ವಿ. ಬಟ್ ಹಿಯರ್ ಅದಕ್ಕೆ ಆಪೋಸಿಟನ್ನು ನೋಡ್ತಾ ಇದ್ವಿ. ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್ ಇಫ್ ಹೀಟ್ ಈಸ್ ಅಬ್ಸಾರ್ಬ್, ಸೊ ದೆನ್ ಸಚ್ ಕೈಂಡ್ ಆಫ್ a chemical reaction is called endothermic reaction. Endo means inside. If heat is get inside, heat is absorbed during a chemical reaction, then such kind of reaction is called endothermic reaction. ಇಲ್ಲೂ ಅಷ್ಟೇ, ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ನಾವು ಹೀಟ್ ಮಾಡಿದಾಗ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಇದು ಸಹ ಡಿಕಂಪೋಸು ಆಗುತ್ತೆ, ಅದ್ರ ಜೊತೆಗೆ ಎಂಡೋಥರ್ಮಿಕ್ ಪ್ರೋಸೆಸ್ಸು ತೋರಿಸ್ತಾ ಇದೆ. ಇಲ್ಲಿ ಲೆಡ್ ನೈಟ್ರೇಟನ್ನು ನೋಡಿರಿ, ಲೆಡ್ ನೈಟ್ರೇಟನ್ನು ನಾವು ಹೀಟ್ ಮಾಡಿದಾಗ ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಈಸ್ ಲಿಬ್ರೇಟ್, ಮೋರ್ ದೆನ್ ಒನ್ ಪ್ರಾಡಕ್ಟನ್ನು ಕೊಡ್ತಾ ಇದೆ. ಸೊ ದ ರಿಯಾಕ್ಷನ್ ಡ್ಯೂರಿಂಗ್ ವಿಚ್ ದ
more than one product is released, so such kind of reaction is called decomposition reaction. And during a chemical reaction, if heat is absorbed, then such kind of reaction is called endothermic reaction. ಇನ್ನೊಂದು ಬೇಕಿದ್ರೆ ಎಕ್ಸಾಂಪಲ್ ಬರ್ಕೊಳ್ತೀನಿ, 2AgCl. ಸೊ ಇಲ್ಲಿ ನೋಡಿ 2AgCl 2Ag ಪ್ಲಸ್ Cl2. ಇಲ್ಲಿ 2AgCl ಅನ್ನು ಅಂದರೆ ಸಿಲ್ವರ್ ಕ್ಲೋರೈಡನ್ನು ನಾವು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಇದು ವೈಟ್ ಕಲರ್ ಇರುತ್ತೆ. ಸಿಲ್ವರ್ ಕ್ಲೋರೈಡ್ ಈಸ್ ವೈಟ್ ಇನ್ ಕಲರ್, ಆ್ಯಂಡ್ ವೆನ್ ಇಟ್ ಎಕ್ಸ್ಪೋಸ್ ಟು ಸನ್ಲೈಟ್ ಇಟ್ ಅಬ್ಸಾರ್ಬ್ಸ್ ದ ಸನ್ಲೈಟ್ and it forms silver and chlorine gas is liberated. It turns to black. In the same way, when silver bromide exposed to air, it absorbs sunlight and it also changes its color. So this process ಅನ್ನು ಈ ರೀತಿ ವೈಟ್ ಇಂದ ಬ್ಲ್ಯಾಕ್ ಹಾಕೋ ಪ್ರೋಸೆಸ್ಸನ್ನು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ನಾವು ಯೂಸ್ ಮಾಡ್ಕೊತೀವಿ. ಸೊ ಇಂಥ ಪ್ರೋಸೆಸ್ಸಲ್ಲಿ ಇಲ್ಲಿ ಐದರ್ ಹೀಟ್ ಅಬ್ಸಾರ್ಬ್ ಆಗ್ತಾ ಇದೆ ಅಥವಾ ಸನ್ಲೈಟ್ ಅಬ್ಸಾರ್ಬ್ ಆಗ್ತಾ ಇದೆ, ಅಥವಾ ನಾವು ಒಂದು ಡಯಾಗ್ರಾಮ್ಸನ್ನು ನೋಡ್ತೀವಿ ನಾವು ಇದೇ ಪ್ರೋಸೆಸ್ ಮಾಡುವಾಗ, ವಾಟರ್ ಎಲೆಕ್ಟ್ರೋಲೈಸಿಸ್ ಡಯಾಗ್ರಾಮನ್ನು. ಅದರಲ್ಲಿ ವಾಟರನ್ನು H2Oನ ನಾವು ಏನು ಮಾಡಿದ್ದೀವಿ, H2O ಈಸ್ ಡಿಕಂಪೋಸ್ ಟು ಫಾರ್ಮ್ H2 ಪ್ಲಸ್ O2. ಇದನ್ನು ನೋಡಿದ್ವಿ. ಎರಡು ಥರ ಗ್ಯಾಸಸ್ಸು ಕಲೆಕ್ಟ್ ಆಗೋದು, ಎರಡು ಟೆಸ್ಟ್ ಟ್ಯೂಬನ್ನು. ಆ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ಇದನ್ನು ಈ ಡಯಾಗ್ರಾಮನ್ನು ಜಾಸ್ತಿ ನಾವು ಫೋಕಸ್ ಮಾಡಬೇಕಾಗತ್ತೆ, ಯಾಕಂದರೆ ವೆರಿ ಇಂಪಾರ್ಟೆಂಟ್. ಎವ್ರಿ ಟೈಮ್ ಇಟ್ ಈಸ್ ವೆರಿ ಕಂಪಲ್ಸರಿ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸಾಮ್. ಸೊ ಇದರಲ್ಲೂ ಸಹ ನಾವು ಕರೆಂಟನ್ನು, ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಇಂಥ ರಿಯಾಕ್ಷನ್ಸಲ್ಲಿ ಯಾವುದಾದ್ರೂ ಫಾರ್ಮಲ್ಲಿ ಐದರ್ ಇಟ್ ಮೇ ಬಿ ಹೀಟ್ ಎನರ್ಜಿ ಆರ್ ಇಟ್ ಮೇ ಬಿ ಸನ್ಲೈಟ್, ಎನಿ ಕೈಂಡ್ ಆಫ್ ಎನರ್ಜಿ ಈಸ್ ಅಬ್ಸಾರ್ಬ್. ಸೊ ಸಚ್ ಕೈಂಡ್ ಆಫ್ ರಿಯಾಕ್ಷನ್ ಈಸ್ ಕಾಲ್ಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಅದಕ್ಕೆ ಒಂಚೂರು ಡೆಫಿನೇಷನ್ನ ಬರೆದ್ಬಿಡ್ತೀನಿ, ಅದನ್ನು ಅರ್ಥ ಆಗಿದೆ. ನಂಬರ್ ಆಫ್ ಎಕ್ಸಾಂಪಲ್ಸ್ ಜೊತೆಗೆ ಅದನ್ನು ಅರ್ಥ ಮಾಡಿಸಿದ್ದೀನಿ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ the reaction in which the heat is absorbed is called endothermic reaction. ಇದಕ್ಕೆ ಇದನ್ನೆಲ್ಲ ಎಕ್ಸಾಂಪಲ್ಸನ್ನು ಕೊಡ್ಬೋದು. Okay, so today we shall study about the two types of chemical reaction. One is the combination reaction and the decomposition reaction. So in the next video we will continue the another two types of chemical reaction, that is displacement reaction and the double displacement reaction. Okay, thank you.